ವೀಕ್ಷಕರೇ, ಸಿಎಂ ಸಿದ್ದರಾಮಯ್ಯವರು ಯಾವ ರೀತಿ ಬಜೆಟ್ ಅನ್ನು ಮಂಡಿಸುತ್ತಿದ್ದಾರೆ ಎಂಬುದು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿ ಇದೆ. ಈಗ ಯಾವ ರೀತಿ ಅವರು ಬಜೆಟ್ ಅನ್ನು ಮಂಡಿಸುತ್ತಿದ್ದಾರೆ ಎಂಬುದನ್ನು ನೋಡೋಣ ಬನ್ನಿ. ಎಲ್ಲರ ಚಿತ್ತ ಸಿಎಂ ಸಿದ್ದರಾಮಯ್ಯ ಅವರ ಬಜೆಟಿನ ಅತ್ತ ಅಂತಲೇ ನಡೆದು ಬಂದಿದೆ. ಒಂದು ದೊಡ್ಡ ಟೈಟಲ್ ಅನ್ನೇ ಕೊಟ್ಬಿಟ್ಟಿದೆ ಇಲ್ಲಿ ಸರ್ಕಾರ. ಎಲ್ಲರ ಚಿತ್ತ ಸಿಎಂ ಸಿದ್ದರಾಮಯ್ಯ ಅವರ ಬಜೆಟಿನ ಅತ್ತ ಅಂತ ನಡೆದಿದೆ. ಹೌದು ವೀಕ್ಷಕರೇ, 2025-26ನೇ ಸಾಲಿನ ರಾಜ್ಯ ಸರ್ಕಾರದ ಆಯವ್ಯಯ ಮಂಡನೆಗೆ ದಿನಗಣನೆ ಶುರುವಾಗಿದೆ. ಈ ಬಾರಿ ಸಿಎಂ ಸಿದ್ದರಾಮಯ್ಯ ಅವರು 16ನೇ ಬಜೆಟ್ನ ಮಂಡನೆ ಮಾಡುವ ಮೂಲಕ ಇತಿಹಾಸವನ್ನೇ ಸೃಷ್ಟಿಸಿದ್ದಾರಂತೆ. ಹಾಗಿದ್ರೆ ಈ ಬಾರಿ ಬಜೆಟ್ನಲ್ಲಿ ಅತಿ ಹೆಚ್ಚಾಗಿ ಗಮನಿಸಬಹುದಾದ ಬಜೆಟ್ನ ಪ್ರಮುಖ ಅಂಶಗಳು ಯಾವುವು ಅಂತ ನಾನು ನಿಮಗೆ ಹೇಳ್ತೇನೆ, ಕೇಳಿಸ್ಕೊಳ್ಳಿ, ಸರಿಯಾಗಿ ಕೇಳಿಸ್ಕೊಳ್ಳಿ ವೀಕ್ಷಕರೇ. ಈಗಾಗಲೇ ರಾಜ್ಯ ವಿಧಾನಮಂಡಲದಲ್ಲಿ ಅಧಿವೇಶನ ಆರಂಭವಾಗಿದೆ. ಈ ಅಧಿವೇಶನ ಮಾರ್ಚ್ 3ರಿಂದ ಮಾರ್ಚ್ 21ನೇ ತಾರೀಕಿನವರೆಗೆ ನಡೆಯುತ್ತದೆ. ಗುರುವಾರ ವಂದನಾ ಕಾರ್ಯಕ್ರಮ ಮತ್ತು ಕೈಗೊಳ್ಳುವ ಮೂಲಕ ಇಲ್ಲಿ ನಡೆಯುತ್ತದೆ. ಮಾರ್ಚ್ 7ರಂದು ಮುಖ್ಯಮಂತ್ರಿ ಸಿಎಂ ಸಿದ್ದರಾಮಯ್ಯ ಅವರು 2025-26ನೇ ಸಾಲಿನಲ್ಲಿ ಬಜೆಟ್ನ ಮಂಡನೆ ಮಾಡುತ್ತಾರೆ ಮತ್ತು ಮಾರ್ಚ್ 10ರಿಂದ ಮಾರ್ಚ್ 21ನೇ ತಾರೀಕಿನವರೆಗೆ ಬಜೆಟ್ನ ಮೇಲೆ ಚರ್ಚೆಗಳು ನಡೆಯುತ್ತದಂತೆ. ವೀಕ್ಷಕರೇ, ಈ ಒಂದು ವಿಡಿಯೋನ ಮುಂದುವರಿಸುವ ಮೊದಲು ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ಹಾಗೂ ಯಾರು ಕೂಡ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ. ಹಾಗೆ ಯಾರು ಕೂಡ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ, ಒಂದೇ ಒಂದು ಲೈಕ್ ಅನ್ನು ಕೊಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ. ವೀಕ್ಷಕರೇ, ಇವಾಗ ಸಿಎಂ ಸಿದ್ದರಾಮಯ್ಯ ಅವರು ಕರ್ನಾಟಕದ ಹಣಕಾಸು ಸಚಿವರಾಗಿ 1994ರಲ್ಲೇ ಮೊದಲ ಬಾರಿ ಬಜೆಟ್ ಮಂಡನೆ ಮಾಡಿದ್ರು. ಆ ನಂತರ 2 ಬಾರಿ DCM ಆಗಿದ್ರು ಮತ್ತು 2 ಬಾರಿ CM ಆಗಿದ್ರು. ಬಜೆಟ್ ಮಂಡನೆ ಮಾಡುತ್ತಲೇ ಬಂದ್ರು. ಆದರೆ ಈ ಬಾರಿ 16ನೇ ದಾಖಲೆಯನ್ನು ಬಜೆಟ್ನ ಮಂಡಲಿಸುತ್ತಿದ್ದು, ಈ ಬಜೆಟ್ನ ಮೇಲೆ ಜನಸಾಮಾನ್ಯರ ನಿರೀಕ್ಷೆಗಳ ಮಹಾಪರ್ವತವನ್ನೇ ಇಟ್ಕೊಂಡಿದ್ದಾರಂತೆ. ಕರ್ನಾಟಕದಲ್ಲಿ ಇಷ್ಟು ಪ್ರಮಾಣದಲ್ಲಿ ಬಜೆಟ್ನ ಮಂಡಿಸಿದವರು ಸಿಎಂ ಸಿದ್ದರಾಮಯ್ಯವರು ಮಾತ್ರ ಅಂತ ಇಲ್ಲಿ ಹೇಳುತ್ತಿದ್ದಾರೆ. ವೀಕ್ಷಕರೇ, ಇವಾಗ ಬಜೆಟಿನ ಗಾತ್ರ ಅಂದಾಜು ಹೇಳ್ತೇನೆ, ಕೇಳಿಸ್ಕೊಳ್ಳಿ. ಮೊದಲ ಬಾರಿಗೆ ಬಜೆಟಿನ ಗಾತ್ರ ಅಂದಾಜು 4 ಲಕ್ಷ ಕೋಟಿ ರೂಪಾಯಿವರೆಗೂ ದಾಟಿತ್ತು ಎಂದು ಅಂದಾಜು ಮಾಡಲಾಗಿದೆ. ಅದಕ್ಕೂ ಮುಂಚಿತವಾಗಿ 2023-24ನೇ ಸಾಲಿನಲ್ಲಿ ಬಜೆಟಿನಲ್ಲಿ 3,12,708 ಕೋಟಿ ರೂಪಾಯಿ ಪರಿಶಿಷ್ಟಿತ ಅಂದಾಜಿತ ಬದಲಾಗಿ 2024 ಮತ್ತು 25ನೇ ಸಾಲಿನಲ್ಲಿ ರಾಜ್ಯ ಬಜೆಟಿನ ಒಟ್ಟು ವೆಚ್ಚ 3,71,383 ಕೋಟಿ ರೂಪಾಯಿ ಎಂದು ನಿಗದಿಪಡಿಸಿ ಸಿದ್ದರಾಮಯ್ಯ ಅವರು ಬಜೆಟ್ ಮಂಡನೆ ಮಾಡಿದ್ರು. ಹಾಗೆಯೇ ಬಜೆಟ್ನ ಕೆಲವು ಪ್ರಮುಖ ಅಂಶಗಳ ವಿವರವನ್ನು ಈಗ ಹೇಳ್ತೇನೆ ನೋಡಿ ವೀಕ್ಷಕರೇ. ಕಳೆದ ವರ್ಷ ಬಜೆಟಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು 27,353 ಕೋಟಿ ರೂಪಾಯಿ ರಾಜಸ್ವ ಕೊರತೆಯನ್ನು ಬಜೆಟಿನ ಮಂಡನೆ ಮಾಡಿದ್ರು. ಆದರೆ ಈ ಬಾರಿ ಬಜೆಟಿನಲ್ಲಿ ರಾಜಸ್ವ ಕೊರತೆಯ ಬಜೆಟ್ ಮಂಡನೆಯನ್ನು ಬಹುತೇಕ ಖಚಿತವಾಗಿದೆ. 21,900 ಕೋಟಿ ರೂಪಾಯಿ ರಾಜಸ್ವ ಕೊರತೆ ಹೌದು ವೀಕ್ಷಕರೇ, ಜಿಗಿತವಾಗಿರುವುದು ಸಾಧ್ಯತೆ ಹೆಚ್ಚಿದೆ ಅಂತೆ. ಹಾಗೆಯೇ 2024 ಮತ್ತು 25ನೇ ಸಾಲಿನಲ್ಲಿ ಬಜೆಟ್ನಲ್ಲಿ ರಾಜಸ್ವ ವೆಚ್ಚ 2,90,531 ಕೋಟಿ ರೂಪಾಯಿ ಅಂದಾಜು ಮಾಡಲಾಗಿತ್ತು. ಆದರೆ ಈ ಸಲ ಬಜೆಟಿನಲ್ಲಿ ವೇತನ ಪರಿಷ್ಕರಣೆ, ಬಡ್ಡಿ ಪಾವತಿ ಹೆಚ್ಚಳ ಮತ್ತು ಪಿಂಚಣಿ ಹೊರೆ, ಆಡಳಿತಾತ್ಮಕ ವೆಚ್ಚಗಳನ್ನು ಹೆಚ್ಚಾಗುವ ಹಿನ್ನೆಲೆಯ ರಾಜಸ್ವ ವೆಚ್ಚ ಮತ್ತು 3.20 ಲಕ್ಷ ಕೋಟಿ ರೂಪಾಯಿ ದಾಟುವ ಅಂದಾಜು ಇದೆ ಅಂತೆ. ಹಾಗೆ ಇಲ್ಲಿ ಒಂದಿಷ್ಟು ವಿಷಯಗಳಿವೆ, ಅವನ್ನು ಸರಿಯಾಗಿ ತಿಳ್ಕೊಳ್ಳಲೇಬೇಕು. 2025-26ನೇ ಸಾಲಿನಲ್ಲಿ ಬಡ್ಡಿ ಪಾವತಿ ಅಂದಾಜು 45,000 ಕೋಟಿ ರೂಪಾಯಿ ಏರಿಕೆಯಾಗುವ ಸಾಧ್ಯತೆ ಅಂತೂ ಇದೆ ಅಂತೆ. ಮತ್ತು ಕಳೆದ ವರ್ಷ ಬಜೆಟಿನಲ್ಲಿ ಸುಮಾರು 1,05,246 ಕೋಟಿ ರೂಪಾಯಿ ಸಾಲ ಮಾಡುವ ಅಂದಾಜಿಸುತ್ತಿದ್ರು. ಆದರೆ ಇವಾಗ 2025-26ನೇ ಸಾಲಿನಲ್ಲಿ ಇನ್ನೂ ಹೆಚ್ಚಿನ ಸಾಲದ ಮೊರೆ ಹೋಗಲು ಚಿಂತನೆಯನ್ನು ನಡೆಯುತ್ತಿದೆ ಅಂತೆ. ಈ ಸಲ ಬಜೆಟಿನ ಸುಮಾರು 1.25 ಲಕ್ಷ ಕೋಟಿ ಸಾಲವನ್ನು ಮಾಡಲು ಆರ್ಥಿಕ ಇಲಾಖೆ ಅಧಿಕಾರಿಗಳು ನೀಡಿದ್ದು, ಸಾಲದ ಪ್ರಮಾಣದಲ್ಲಿ ಏರಿಕೆಯಾಗಬಹುದು ಅಂತ ಇಲ್ಲಿ ತಿಳಿಸಿದ್ದಾರೆ. ವೀಕ್ಷಕರೇ, ಇಲ್ಲಿ ಕರ್ನಾಟಕದ ಸರ್ಕಾರವು ಪಂಚ ಗ್ಯಾರಂಟಿ ಅಂತಲ್ವಾ, ಆ ಯೋಜನೆಗಳಿಗೆ ಸುಮಾರು 52,000 ಕೋಟಿ ರೂಪಾಯಿ ಹಣವನ್ನು ಇಟ್ಟಿದ್ರಂತೆ. ಆದರೆ ಈಗ ವರ್ಷ ಕಳೀತಾ ಬಂತು. ಗೃಹಲಕ್ಷ್ಮಿ ಯೋಜನೆಯ, ಅನ್ನಭಾಗ್ಯ ಯೋಜನೆಗಳಿಗೆ ಆರ್ಥಿಕ ಅಡೆತಡೆಯಾಗಿವೆ. ಅದರಂತೊಳಗೆ ಬಾಕಿ
ಬಿಡುಗಡೆಯಾಗಿವೆ. ಸರ್ಕಾರ ನಿರೀಕ್ಷೆಯಲ್ಲಿದೆ. ಈ ವರ್ಷದ ಬಜೆಟಿನಲ್ಲಿ ಈ ಯೋಜನೆಗಳು ಮುಂದುವರಿಸುತ್ತದೆಯೋ ಇಲ್ಲವೋ ಎಂಬುದೇ ಒಂದು ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ ಸರ್ಕಾರ, ಅಥವಾ ಬದಲಾಗಿ ಹೊಸ ನೀತಿಯನ್ನು ಜಾರಿಗೆ ತರಬಹುದು ಎಂಬುದು, ಕೆಲವು ನಿರ್ಧಾರಗಳನ್ನು ಕೈಗೊಳ್ಳುತ್ತದೆಯೋ ಎಂಬುದು ಸಹ ಇಲ್ಲಿ ನಿರ್ಧಾರವಾಗುತ್ತದೆ. ತೆರಿಗೆ ಏರಿಸುವ ಪ್ರಯತ್ನವು ಈ ಬಾರಿಯೂ ಬಜೆಟ್ನ ಪ್ರಮುಖ ಅಂಶ. ಅಂಬಕಾರಿ ಸೇರಿದಂತೆ ಅಗತ್ಯ ವಸ್ತುಗಳನ್ನು ತೆರಿಗೆಯಲ್ಲಿ ಏರಿಕೆ ಮಾಡುವ ಸಾಧ್ಯತೆ ಇದೆ ಅಂತ ಇಲ್ಲಿ ಹೇಳಿದ್ದಾರೆ. ಬಜೆಟ್ಗಳಿಗೆ ಸಂಬಂಧಿಸಿದಂತೆ ಸಾರ್ವಜನಿಕ ಶಿಕ್ಷಣ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ, ಆಹಾರ ಮತ್ತು ನಾಗರಿಕ ಸರಬರಾಜು ಮತ್ತು ಸಮಾಜ ಕಲ್ಯಾಣ ಇಲಾಖೆ, ಕೃಷಿ ಹಾಗೂ ತೋಟಗಾರಿಕೆ, ವಸತಿ, ಉತ್ಪನ್ನ ಶಿಕ್ಷಣ, ವೈದ್ಯಕೀಯ ಶಿಕ್ಷಣ ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಸೇರಿದಂತೆ ಪ್ರಮುಖ ಇಲಾಖೆಯಲ್ಲಿ ಅಧಿಕಾರಿಯೊಂದಿಗೆ ಸಭೆ ನಡೆಯಲಿದೆ ಅಂತ ಇಲ್ಲಿ ಹೇಳಿದ್ದಾರೆ. ಶಿಕ್ಷಣ, ಆರೋಗ್ಯ ಮತ್ತು ಕೃಷಿ ಇಲಾಖೆಗಳಿಗೆ ಹೆಚ್ಚಿನ ನೆರವು ನೀಡಬಹುದು ಮತ್ತು ಸಾಂಸ್ಕೃತಿಕ ನಾಗರಿಕತೆಯಲ್ಲಿರುವ ಮೈಸೂರಿನಲ್ಲಿ ಅಭಿವೃದ್ಧಿ ವಿಚಾರಗಳಲ್ಲಿ ಸಿದ್ದರಾಮಯ್ಯ ಅವರು ನಿರೀಕ್ಷಿತವಾಗಿ ಕೊಡುಗೆ ನೀಡಿಲ್ಲ ಎನ್ನುವ ಅಭಿಪ್ರಾಯವಿದೆ. ಮೈಸೂರಿನ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ನೀಡುವ ಸಾಧ್ಯತೆಯೂ ಕೂಡ ಇಲ್ಲಿದೆ. ಬೆಂಗಳೂರಿನ ಬೃಹತ್ ಮಹಾನಗರ ಪಾಲಿಕೆ ವ್ಯಾಪ್ತಿ ದೊಡ್ಡದಾಗಿ ಅಭಿವೃದ್ಧಿಗೆ ಅಡ್ಡಿಯಾಗುತ್ತಿದೆ ಎನ್ನುವ ಅಭಿಪ್ರಾಯಗಳ ಹಿನ್ನೆಲೆಯಲ್ಲಿ ಬಿಬಿಎಂಪಿಗಳನ್ನು 7 ಪಾಲಿಕೆಯಲ್ಲಿ ವಿಂಗಡಿಸಿ ಆಡಳಿತ ವಿಕೇಂದ್ರೀಕರಣ ಮಾಡಿ ಒಟ್ಟು ನೀಡುವ ನಿರೀಕ್ಷೆಗಳು ಇವೆ. ನಮ್ಮ ಸರ್ಕಾರದ ರೈತರ ಹಿತ ಕಾಪಾಡುವಲ್ಲೂ ಹಿಂದೆ ಬಿದ್ದಿಲ್ಲ. ಕೃಷಿಗೆ ಪೂರಕವಾಗಿ ಇರ್ತೀವಿ ಎಂಬ ಮಾತು ಕೊಡ್ತೇನೆ ಎಂದು ಇಲ್ಲಿ ಹೇಳಿಕೆಯನ್ನು ಸಹ ಹೇಳಿದ್ದಾರೆ. ಈ ಬಾರಿ ಬಜೆಟಿನಲ್ಲಿ ಕೃಷಿಗೂ ಹೆಚ್ಚಿನ ಒತ್ತು ನೀಡಿದ್ದಾರೆ. ಹೌದು ವೀಕ್ಷಕರೇ, ಇಲ್ಲಿ ಕೃಷಿಗೂ ಕೂಡ ಹೆಚ್ಚಿನ ಮಹತ್ವವನ್ನು ನೀಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ನಮ್ಮ ಸರ್ಕಾರ ರೈತರ ಹಿತ ಕಾಪಾಡುವಲ್ಲಿ ಹಿಂದೆ ಬಿದ್ದಿದೆ, ಆದರೆ ಕೃಷಿಗೆ ಪೂರಕವಾಗಿ ನಾನು ಇರ್ತೇನೆ ಎಂಬ ಮಾತು ಕೊಡ್ತೇನೆ ಎಂದು ಇಲ್ಲಿ ಹೇಳಿಕೆಯನ್ನು ಸಹ ನೀಡಿದ್ದಾರೆ. ಈ ಬಾರಿ ಬಜೆಟ್ನಲ್ಲಿ ಕೃಷಿಗೆ ಬಹಳ ಹೆಚ್ಚಿನ ಒತ್ತು ನೀಡಿದ್ದಾರೆ ಅಂತಲೂ ಇಲ್ಲಿ ಹೇಳಬಹುದು ವೀಕ್ಷಕರೇ. ಮತ್ತು ಕಾವೇರಿ ನೀರಿನ ಬೆಲೆ ಏರಿಕೆ ಮಾಡಲೂಬಹುದು ಮತ್ತು ಮುಂಡಾ ಪ್ರಕರಣ, ಗ್ಯಾರಂಟಿ ಯೋಜನೆಗಳ ಅಸಮರ್ಪಕ ಅನುಷ್ಠಾನ, ಸಾಲದ ಸುಳಿವಲ್ಲಿ ಸರ್ಕಾರ, ಬೆಲೆ ಏರಿಕೆ, ಮೆಟ್ರೋ ದರ ಏರಿಕೆ, ಕೆಎಸ್ಆರ್ಟಿಸಿ ದರ ಏರಿಕೆ ಮುಂತಾದ ವಿಚಾರಗಳನ್ನು ಮುಂದಿಟ್ಟುಕೊಂಡು ಪ್ರತಿಪಕ್ಷಗಳಾದ ಬಿಜೆಪಿ ಮತ್ತು ಜೆಡಿಎಸ್ಗಳ ಸರ್ಕಾರ ವಿರುದ್ಧ ಸಮರ ಸಾರಲು ಮುಂದಾಗಿದೆ ಇಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಸರ್ಕಾರ. ಈ ಒಂದು ವಿಡಿಯೋನ ನೋಡಿದ್ದಕ್ಕೆ ನಿಮಗೆ ಏನೆಲ್ಲ ಅನಿಸ್ತು, ಯಾವ ರೀತಿ ಈ ಬಜೆಟನ್ನು ಮಂಡಿಸಬಹುದಿತ್ತು ಎಂಬ ಮಾಹಿತಿ ಇದರಲ್ಲಿತ್ತು. ಆದರೆ ನೀವು ಯಾವ ರೀತಿ ಬಜೆಟನ್ನು ತಿಳಿದುಕೊಂಡಿದ್ದೀರಾ, ಈ ಬಜೆಟ್ ನಿಮಗೆ ಸರಿಯಾಗಿದೆಯೋ ಇಲ್ವೋ ಎಂಬುದು ಒಂದೇ ಒಂದು ಕಮೆಂಟನ್ನು ಮಾಡಿ. ಮತ್ತು ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಹೃದಯಪೂರ್ವಕ ಧನ್ಯವಾದಗಳು.